Welcome back to our channel. So MCQ questions on nuclear reactor. So important MCQ questions ನೋಡೋಣ nuclear reactor ಮೇಲೆ. So first question, why is water used as a coolant in nuclear reactors? ನ್ಯೂಕ್ಲಿಯರ್ ರಿಯಾಕ್ಟರ್ದಲ್ಲಿ ನೀರನ್ನು ಯಾಕೆ ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಬಂದು ಇಟ್ಸ್ ಹೈಲಿ ರಿಯಾಕ್ಟಿವ್, ಇಟ್ಸ್ ಅ ಗುಡ್ ಕಂಡಕ್ಟರ್ ಫಾರ್ ಎಲೆಕ್ಟ್ರಿಸಿಟಿ, ಇಟ್ ಇಸ್ ಅ ಹೈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆ್ಯಂಡ್ ಇಟ್ಸ್ ಅ ಸೋರ್ಸ್ ಆಫ್ ಫ್ಯೂಲ್. ಸೊ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ವಾಟರ್ನ ಕೂಲೆಂಟ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಆಪ್ಷನ್ ಸಿ, it has a high specific heat capacity. ಅದರಿಂದ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ವಾಟರ್ ಹೈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನು ಹೊಂದಿರುವುದರಿಂದ ವಾಟರ್ನ ನ್ಯೂಕ್ಲಿಯರ್ ರಿಯಾಕ್ಟರ್ದಲ್ಲಿ ಕೂಲೆಂಟ್ ಆಗಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಮೆನಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ವಾಟರ್ ಆಲ್ಸೋ ಸರ್ವ್ಸ್ ಆಸ್. ಬಹಳಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ವಾಟರ್ ಆಲ್ಸೋ ಸರ್ವ್ಸ್ ಆಸ್. ಸೊ ವಾಟರ್ನ ಯಾಕೆ ಬಹಳಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ವಾಟರ್ನ ಯಾಕೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂದರೆ, ಸೊ ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ, ಕಂಟ್ರೋಲ್ ಮಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ, ಅಥವಾ ಮಾಡರೇಟ್ ಆಗಿ ಯೂಸ್ ಮಾಡ್ತೀವಿ, ಅದು ರೇಡಿಯೇಷನ್ ಶೀಲ್ಡ್ ಓನ್ಲಿ. ಸೊ ರೈಟ್ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಬಂದು ಮಾಡರೇಟರ್ ಆಗಿ, ವಾಟರನ್ನು ಮಾಡರೇಟರ್ ಆಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಉಪಯೋಗಿಸ್ಕೊಂತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಪ್ರಾಪರ್ಟಿ ಆಫ್ ವಾಟರ್ ಮೇಕ್ಸ್ ಇಟ್ ಸೂಟೇಬಲ್ ಫಾರ್ ಕ್ಯಾರಿಂಗ್ ಅ ಹೀಟ್ away from the reactor core? So options, low boiling point, high thermal conductivity, low density, high viscosity. So right answer ಬಂದು high thermal conductivity. And next question, which type of nuclear reactor uses water under high pressure to prevent it from boiling? So options, boiling water reactor, fast breeder reactor, pressurized water reactor, and CN condo reactor. So right answer ಬಂದು option C, pressurized water reactor is the right answer. And next question, what is the main risk if the coolant fails in a nuclear reactor? ಕೂಲೆಂಟ್ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಕೂಲೆಂಟ್ ಫೇಲ್ಸ್, ವರ್ಕ್ ಆಗಲಿಲ್ಲ ಅಂದ್ರೆ ಏನಾಗ್ತದೆ? ವಾಟ್ ಈಸ್ ದ ಮೇನ್ ರಿಸ್ಕ್ ಆಫ್ ದ ಕೂಲೆಂಟ್ ಫೇಲ್ಸ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್? ಸೊ ಆಪ್ಷನ್ಸ್ ಆರ್ ಗಿವನ್ ಬಿಲೋ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ದ ರೈಟ್ ಆನ್ಸರ್ ಆಪ್ಷನ್ ಬಿ, ಚೈನ್ ರಿಯಾಕ್ಷನ್ ಸ್ಟಾಪ್ಸ್ ಇಮಿಡಿಯೇಟ್ಲಿ. ಅಂದರೆ ಆ ಚೈನ್ ವಾಟರು ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ನ ಅದು ಕೂಲೆಂಟ್ ಫೇಲ್ ಆದರೆ ಏನಾಗ್ತಂದ್ರೆ ಚೈನ್ ರಿಯಾಕ್ಷನ್ ಇಮಿಡಿಯೇಟ್ಲಾಗಿ ಸ್ಟಾಪ್ ಆಗ್ತದೆ. ದಿಸ್ ಇಸ್ ದಿ ರೈಟ್ ಆನ್ಸರ್. ಅಂಡ್ ಮೂವ್ ನೆಕ್ಸ್ಟ್ ಕ್ವಶನ್, ಹೆವಿ ವಾಟರ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನಾರ್ಮಲ್ ವಾಟರ್ ಇನ್ ಸಮ್ ರಿಯಾಕ್ಟರ್ ಬಿಕಾಸ್. ನಾರ್ಮಲ್ ವಾಟರ್ ಯೂಸ್ ಮಾಡೋಕ್ಕಿಂತ ಹೆವಿ ವಾಟರ್ನ ಯೂಸ್ ಮಾಡ್ತೀವಿ ಕೆಲವೊಂದಿಷ್ಟು ರಿಯಾಕ್ಟರ್ಗಳಲ್ಲಿ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ. ಯಾಕೆ ಅಂತ ಕಾರಣ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಚೀಪರ್, ಇಟ್ ಸ್ಲೋಸ್ ಡೌನ್ ನ್ಯೂಟ್ರಾನ್ಸ್ ಮೋರ್ ಎಫೆಕ್ಟಿವ್ಲಿ, ಇಟ್ ಅಬ್ಸಾರ್ಬ್ಸ್ ನ್ಯೂಟ್ರಾನ್ಸ್ ಮೋರ್, ಇಟ್ ಈಸ್ ಹೀಟ್ಸ್ ಫಾಸ್ಟರ್. ಸೊ ಯಾಕೆ ಯೂಸ್ ಮಾಡ್ತೀವಿ? ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ, ಇಟ್ ಸ್ಲೋಸ್ ಡೌನ್ ನ್ಯೂಟ್ರಾನ್ಸ್ ಮೋರ್ ಎಫೆಕ್ಟಿವ್ಲಿ. ಹಾಗಾಗಿ ನಾರ್ಮಲ್ ವಾಟರ್ಗಿಂತ ಹೆವಿ ವಾಟರ್ ಅದನ್ನು ಯೂಸ್ ಮಾಡ್ತೀವಿ.